ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ, ಇಂದಿನ ವಿಡಿಯೋದಲ್ಲಿ ನಾನು 1-4-2026ಕ್ಕೆ 7ನೇ ತರಗತಿ ಸಮಾಜ ವಿಜ್ಞಾನದಲ್ಲಿ SA2 ಪರೀಕ್ಷೆಯನ್ನು ಮಾಡ್ತಾ ಇದ್ದಾರೆ. ಓಕೆ, ಆಲ್ರೆಡಿ DSCRT ಅವರು ಒಂದು ಮಾಡೆಲ್ ಕ್ವಶನ್ ಪೇಪರ್ನ ಬಿಟ್ಟಿದ್ರು. ಅದೇ ಆಧಾರದ ಮೇಲೆ ನಾವು ನಿಮಗೆ ಏನು ಮಾಡ್ತಾ ಇದ್ದೀವಿ ಅಂದರೆ ಒಂದು ಅಭ್ಯಾಸ ಪ್ರಶ್ನೆ ಪತ್ರಿಕೆಯನ್ನು ಪ್ರಾಕ್ಟೀಸ್ ಪೇಪರನ್ನು ಕೊಡ್ತಾ ಇದ್ದೀವಿ. ಸೊ ಇದು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನೇ ಕವರ್ ಮಾಡಿದ್ದೀವಿ. ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ನಿಮ್ಮ 7th ಬೇಕಾಗಿರ್ತಕ್ಕಂಥ DSCRT ಎಲ್ಲ ಪ್ರಶ್ನೆ ಪತ್ರಿಕೆಗಳನ್ನು ಸಾಲ್ವ್ ಮಾಡ್ತಾ ಇದ್ದೀವಿ. ಇದೇ ಥರದ ಅಭ್ಯಾಸ ಪತ್ರಿಕೆಗಳನ್ನು ಪ್ರತಿ ವಿಷಯದಲ್ಲಿ 1-2 ಹಾಕಬೇಕು ಅಂತ ಇದೆ. ಸೊ ನೋಡುವ ಟೈಮ್ ಸಿಕ್ಕಿದ್ರೆ ಖಂಡಿತವಾಗಿ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಇದು ಪ್ರಾಕ್ಟೀಸ್ ಆಗಿ ತಗೊಳ್ರಿ ಅಂತ ಹೇಳ್ತಾ ಈ ವಿಡಿಯೋನ ಪ್ರಾರಂಭಿಸ್ತೀನಿ. ಫಸ್ಟ್ 4 ಬಹು ಆಯ್ಕೆ ಪ್ರಶ್ನೆಗಳಿರ್ತವೆ ಫ್ರೆಂಡ್ಸ್. ಸೊ ಸರಿಯಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಉತ್ತರ ಪತ್ರಿಕೆಯಲ್ಲಿ ಬರೀಬೇಕು. ಮೊದಲ ಪ್ರಶ್ನೆ, ಭಾರತದ ಮೊದಲ ಮಹಿಳಾ ಶಿಕ್ಷಕಿ ಅಂತ ಕೇಳಿದ್ದಾರೆ. ಎ ಮದರ್ ತೆರೇಸಾ, ಬಿ ಸಾವಿತ್ರಿಬಾಯಿ ಪುಲೆ, ಸಿ ಪಂಡಿತ್ ರಮಾಬಾಯಿ, ಡಿ ತಾರಾಬಾಯಿ ಸಿಂಧೆ. ಸೊ ಭಾರತದ ಮೊದಲ ಮಹಿಳಾ ಶಿಕ್ಷಕಿ ಯಾರಪ್ಪ ಅಂದರೆ ಆಪ್ಷನ್ ಬಿ ಸಾವಿತ್ರಿಬಾಯಿ ಪುಲೆ ಇಸ್ ದ ರೈಟ್ ಆನ್ಸರ್. ಸೆಕೆಂಡ್ ಒನ್, ಬೆಳಗಾವಿ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸಿದ್ದವರು ಯಾರು? ಸೊ ಎ ಭಗತ್ ಸಿಂಗ್, ಬಿ ಜವಾಹರ್ಲಾಲ್ ನೆಹರು, ಸಿ ಮಹಾತ್ಮ ಗಾಂಧೀಜಿ, ಡಿ ಬಾಲಗಂಗಾಧರ್ ತಿಲಕರು. ಆಪ್ಷನ್ ಸಿ ಮಹಾತ್ಮ ಗಾಂಧೀಜಿ ಅವರೇ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ರು. ಪ್ರಶ್ನೆ 3, ಕರ್ನಾಟಕದ ಜೈವಿಕ ತಂತ್ರಜ್ಞಾನದ ಕೇಂದ್ರವು ಇಲ್ಲಿದೆ. ಎ ಬೆಳಗಾವಿ, ಬಿ ಬೀದರ್, ಸಿ ಮಂಗಳೂರು, ಡಿ ಕಾರವಾರ. ಸೊ ಕರ್ನಾಟಕದ ಜೈವಿಕ ತಂತ್ರಜ್ಞಾನ ಕೇಂದ್ರ ಇರ್ತಕ್ಕಂಥ ಸ್ಥಳ ಯಾವುದಪ್ಪ ಅಂದರೆ ಆಪ್ಷನ್ ಡಿ ಕಾರವಾರ ಜಿಲ್ಲೆ ಇಸ್ ದಿ ರೈಟ್ ಆನ್ಸರ್. ಪ್ರಶ್ನೆ 4, ವಿಶ್ವಸಂಸ್ಥೆಯು ಮಾನವ ಹಕ್ಕುಗಳನ್ನು ಘೋಷಿಸಿದ ವರ್ಷ ಅಂತ ಕೇಳಿದ್ದಾರೆ. ಸ್ವಲ್ಪ ಕನ್ಫ್ಯೂಸ್ ಮಾಡಿದ್ದೀವಿ. ಸೊ ಡಿಸೆಂಬರ್ 10, 1949, ಡಿಸೆಂಬರ್ 10, 1948, ನವೆಂಬರ್ 10, 1948, ನವೆಂಬರ್ 9, 1949. ಸೊ ದ ರೈಟ್ ಆನ್ಸರ್ ಈಸ್ ಡಿಸೆಂಬರ್ 10, 1948 ಏನಾಯ್ತಪ್ಪ ಅಂತಂದರೆ ವಿಶ್ವಸಂಸ್ಥೆ ಮಾನವ ಹಕ್ಕುಗಳನ್ನು ಸಾರ್ವತ್ರಿಕವಾಗಿ ಏನು ಮಾಡಿತ್ತು, ಜಾರಿಗೆ ಮಾಡಿ ಘೋಷಣೆಯನ್ನು ಮಾಡಿತ್ತು. ಮುಂದಿನ 4 ಪ್ರಶ್ನೆಗಳನ್ನು ಕೊಟ್ಟಿತ್ತು. ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಬೇಕು. 4 ಪ್ರಶ್ನೆ 4 ಅಂಕ. ಪ್ರಶ್ನೆ 5, ಸಾಮಾನ್ಯ ಸೇವಾ ಕಾಯ್ದೆ ಜಾರಿಗೆ ತಂದವರು ಡ್ಯಾಶ್ ಅಂತ ಇದೆ. ಸೊ ಸಾಮಾನ್ಯ ಸೇವಾ ಕಾಯ್ದೆ ಜಾರಿಗೆ ತಂದ ಗವರ್ನರ್ ಜನರಲ್ ಯಾರಪ್ಪ ಅಂದರೆ ಲಾರ್ಡ್ ಕ್ಯಾನಿಂಗ. ಸೊ ಕ್ಯಾನಿಂಗ್ ಇಸ್ ದ ರೈಟ್ ಆನ್ಸರ್. 6th ಒನ್, ನಮ್ಮ ದೇಶದ ಬೆನ್ನೆಲುಬು ಎಂದು ಡ್ಯಾಶ್ರನ್ನು ಕರೆಯುತ್ತಾರೆ ಅಂತ ಕೇಳಿದ್ದಾರೆ. ಸೊ ನಮ್ಮ ದೇಶದ ಬೆನ್ನೆಲುಬು ಅಂತ ಯಾರನ್ನು ಕರೀತಾರೆ? ರೈತರಿಗೆ ಕರೀತಾರೆ. ಸೊ ರೈತರು ಅನ್ನೋದು ಸರಿಯಾದ ಉತ್ತರ. ಪ್ರಶ್ನೆ 7, ನಮ್ಮ ದೇಶದಲ್ಲಿರುವ ಒಟ್ಟು ಉಚ್ಚ ನ್ಯಾಯಾಲಯಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. ಸೊ ಭಾರತ ದೇಶದಲ್ಲಿ ಒಟ್ಟು ಹೈಕೋರ್ಟ್ಗಳ ಸಂಖ್ಯೆ ಎಷ್ಟಪ್ಪ ಅಂದರೆ 25. ಸೊ 25 ಅಂತಕ್ಕಂಥದ್ದು ಸರಿಯಾದ ಉತ್ತರ. ಇನ್ನು ಪ್ರಶ್ನೆ 8, ಆಸ್ಟ್ರೇಲಿಯಾ ಖಂಡಕ್ಕಿರುವ ಅನ್ವರ್ತನಾಮ ಡ್ಯಾಶ್ ಅಂತ ಇದೆ. ಒಂದು 3 ಹೆಸರುಗಳಿದ್ದಾವೆ. ಸೊ 3ರಲ್ಲಿ ಎನಿವನ್ ಬರಿಬೋದು. ಅದು ಹೊಸ ಭೂಖಂಡ, ಮರುಭೂಮಿಯ ಭೂಖಂಡ, ಅತ್ಯಂತ ಸಮತಟ್ಟಾದ ಭೂಖಂಡ ಅಂತ. ಸೊ ಇವೆಲ್ಲ ಅನ್ವರ್ತನಾಮಗಳು ಯಾವ ಖಂಡಕ್ಕಿದ್ದಾವೆ? ಆಸ್ಟ್ರೇಲಿಯಾ ಖಂಡಕ್ಕಿದ್ದಾವೆ ಅಂತ ಇತ್ತು. ನೆಕ್ಸ್ಟ್ ಒನ್, ಮುಂದಿನ 4 ಪ್ರಶ್ನೆಗಳು ಒಂದು ವಾಕ್ಯದಲ್ಲಿ ಉತ್ತರವನ್ನು ಬಯಸಿದ್ದಾವೆ. ಸೊ ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ. 4 ಪ್ರಶ್ನೆ 4 ಅಂಕ. ಪ್ರಶ್ನೆ 1, ಭೂದಾನ ಚಳವಳಿಯನ್ನು ಯಾರು ಆರಂಭಿಸಿದ್ರು ಅಂತ ಕೇಳಿದ್ದಾರೆ. ಸೊ ಭೂದಾನ ಚಳವಳಿಯನ್ನು ಆರಂಭಿಸಿದವರು ಯಾರಪ್ಪ ಅಂದರೆ ವಿನೋಬಾ ಭಾವೆ ಇಸ್ ದ ರೈಟ್ ಆನ್ಸರ್. 10, ನೌಕಾಪಡೆಯ ಮುಖ್ಯ ಕಚೇರಿ ಎಲ್ಲಿದೆ? ಸೊ ನೌಕಾಪಡೆಯ ಮುಖ್ಯ ಕಚೇರಿ ಇರೋದು ಹೊಸದಿಲ್ಲಿ. ಪ್ರಶ್ನೆ 11, ಆಸ್ಟ್ರೇಲಿಯಾವನ್ನು ಅಪರೂಪದ ಪ್ರಾಣಿ ಪಕ್ಷಿಗಳ ನಾಡು ಎಂದು ಕರೆಯಲು ಕಾರಣ ಏನು? 60% ಇಲ್ಲಿನ ಪ್ರಾಣಿ ಪಕ್ಷಿಗಳು ಪ್ರಪಂಚದಲ್ಲೂ ಬೇರೆಲ್ಲೂ ಕಾಣೋದಿಲ್ಲ. ಓಕೆ, ಅಂದರೆ 60% ಪ್ರಾಣಿ ಪಕ್ಷಿಗಳು ಇದೇ ಒಂದು ಖಂಡದಲ್ಲಿರೋದ್ರಿಂದ ಅದನ್ನು ನಾವು ಏನಂತೀವಪ್ಪ ಅಂದರೆ ಆಸ್ಟ್ರೇಲಿಯಾ ಖಂಡವನ್ನು ಅಪರೂಪದ ಪ್ರಾಣಿ ಪಕ್ಷಿಗಳ ನಾಡು ಅಂತಲೇ ಕರೆಯೋದು. ಪ್ರಶ್ನೆ 12, ಪ್ರಪಂಚದ 5ನೇ ಅತಿ ದೊಡ್ಡ ಭೂಖಂಡ ಯಾವುದು? ಸೊ 5ನೇ ಅತಿ ದೊಡ್ಡ ಭೂಖಂಡ ಅಂಟಾರ್ಟಿಕಾ ಇಸ್ ದ ರೈಟ್ ಆನ್ಸರ್. ಇನ್ನು 2 ಮಾರ್ಕರ್ ಕ್ವಶನ್ಸ್ ಇದ್ದಾವೆ. ಟೋಟಲಿ 10 ಪ್ರಶ್ನೆ, ಪ್ರತಿಯೊಂದಕ್ಕೆ 2 ಅಂಕ. ಸೊ ಟೋಟಲಿ 20 ಮಾರ್ಕ್. ಪ್ರಶ್ನೆ 13, ಲಾಲ್ ಬಾಲ್ ಪಾಲ್ ಎಂದೇ ಜನಪ್ರಿಯರಾದ ನಾಯಕರು ಯಾರು? ಲಾಲ್ ಅಂದರೆ ಲಾಲಾ ಲಜಪತ್ ರಾಯ್, ಬಾಲ್ ಅಂದರೆ ಬಾಲಗಂಗಾಧರ್ ತಿಲಕ್, ಪಾಲ್ ಅಂದರೆ ಬಿಪಿನ್ ಚಂದ್ರಪಾಲ್. ಪ್ರಶ್ನೆ 14, ಕರ್ನಾಟಕವು ಯಾವ ರಾಜ್ಯಗಳೊಂದಿಗೆ ಗಡಿ ವಿವಾದವನ್ನು ಹೊಂದಿದೆ? ಸೊ ಕರ್ನಾಟಕ ಅದು ಮಹಾರಾಷ್ಟ್ರ, ಕೇರಳ, ಆಂಧ್ರ ಪ್ರದೇಶ ಮತ್ತು ತಮಿಳುನಾಡು. ಸೊ ಎಲ್ಲ 4 ರಾಜ್ಯಗಳೊಂದಿಗೆ ಮುಖ್ಯವಾಗಿ ಗಡಿ ವಿವಾದವನ್ನು ಹೊಂದಿದೆ ಅಂತ ಬರೀಬೇಕು. ಪ್ರಶ್ನೆ 15, ಕರ್ನಾಟಕದ ಪ್ರಮುಖ ಸಮಾಜಮುಖಿ ಚಳವಳಿಗಳು ಯಾವುವು? ಅದು ಪರಿಸರ ಚಳವಳಿ, ಮಹಿಳಾ ಚಳವಳಿ, ರೈತ ಚಳವಳಿ, ದಲಿತ ಚಳವಳಿ, ಕನ್ನಡ ಉಳಿಸಿ ಚಳವಳಿ ಮತ್ತು ಗೋಕಾಕ್ ಚಳವಳಿ. ಇವೆಲ್ಲ ಏನಪ್ಪ ಅಂದರೆ ಕರ್ನಾಟಕದಲ್ಲಿರ್ತಕ್ಕಂಥ ಮುಖ್ಯವಾಗಿ ಸಮಾಜಮುಖಿ ಚಳವಳಿಗಳೇ ಆಗಿದ್ದಾವೆ. ಪ್ರಶ್ನೆ 16, ಆರ್ಥಿಕ ಹಿಡುವಳಿ ಅಂದ್ರೇನು? ಯಾವ ಹಿಡುವಳಿಯಿಂದ ಬೇಸಾಯಗಾರನು ಬೇಸಾಯ ವೆಚ್ಚಗಳನ್ನು ಕಳೆದು
ತನಗೂ ತನ್ನ ಕುಟುಂಬಕ್ಕೂ ನೆಮ್ಮದಿಯಾಗಿರಲು ಬೇಕಾದ ಆದಾಯ ಗಳಿಸಬಲ್ಲನೋ ಅಂತ ಜೀವನಾಧಾರ ಹಿಡುವಳಿಗೆ ನಾವೇನಂತೀವಪ್ಪ ಅಂದ್ರೆ ಆರ್ಥಿಕ ಹಿಡುವಳಿ ಅಂತ ಕರಿತೀವಿ. ಇನ್ನು ಮಣ್ಣಿನ ಸವಕಳಿಗೆ 2 ಕಾರಣಗಳನ್ನ ಬರೀಬೇಕು. ಫಸ್ಟ್ ಒನ್ ಅರಣ್ಯದ ನಾಶ, ಎರಡನೇದು ದೋಷಪೂರಿತ ಬೇಸಾಯದ ಪದ್ಧತಿ. ಇಲ್ಲಿ ಅರಣ್ಯ ನಾಶ ಮತ್ತು ದೋಷಪೂರಿತ ಬೇಸಾಯ ಪದ್ಧತಿಗಳನ್ನು ಕೈಗೊಳ್ಳೋದ್ರಿಂದ ಮಣ್ಣಿನ ಸವಕಳಿ ಏನಾಗ್ತದಪ್ಪ ಅಂದ್ರೆ ಸಾಯಿಲ್ ಇರಿಸನ್ ಅಂತ ಕರಿತೀವಿ, ಅದು ಕಂಡು ಬರ್ತದೆ. 18 ನ್ಯಾಯ ನಿರ್ಣಯದ ವಿಳಂಬವನ್ನು ತಡೆಯಲಿಕ್ಕೆ ಜನತಾ ನ್ಯಾಯಾಲಯಗಳು ಹೇಗೆ ಸಹಾಯವನ್ನು ಮಾಡಿದಾವೆ ಅಂತ ಕೇಳಿದ್ದಾರೆ. ಇವು ಕಡಿಮೆ ಖರ್ಚಿನಲ್ಲಿ ಶೀಘ್ರವಾಗಿ ಮತ್ತು ಹೊಂದಾಣಿಕೆ ಮುಖಾಂತರ ವ್ಯಾಜ್ಯಗಳನ್ನು ತೀರ್ಮಾನ ಮಾಡುವುದನ್ನು ಸರ್ಕಾರ ರೂಪಿಸಿರುವ ವ್ಯವಸ್ಥೆಯನ್ನೇ ನಾವು ಜನತಾ ನ್ಯಾಯಾಲಯ ಅಥವಾ ಲೋಕ್ ಅದಾಲತ್ ಅಂತ ಕರಿತೀವಿ. ಇಲ್ಲಿ ಏನಿರ್ತದೆ ಅಂತಂದ್ರೆ ರಾಜ್ಯ ಮತ್ತು ಜಿಲ್ಲಾ ಮಟ್ಟದ ಅಧಿಕಾರಿಗಳು ಅನುಕೂಲಕರವಾದ ಸ್ಥಳಗಳಲ್ಲಿ ಆಗಾಗ ಈ ಲೋಕ್ ಅದಾಲತ್ಗಳನ್ನು ಮಾಡ್ತಾರೆ. ಇದರ ತೀರ್ಪು ನ್ಯಾಯಾಲಯದ ತೀರ್ಪಿಗೆ ಸಮಾನ ಅಂತೆ ಪರಿಗಣಿಸ್ತಾರೆ. ಲೋಕ್ ಅದಾಲತ್ ತೀರ್ಪು ಅಂತಿಮವಾಗಿದ್ದು ಎರಡೂ ಪಕ್ಷದವರು ಬದ್ಧರಾಗಿರಬೇಕು. ಮುಂದಿನ ಖರ್ಚು ಆಮೇಲೆ ಸಮಯ ವಿಳಂಬ ಎಲ್ಲ ಏನಾಗ್ತದಪ್ಪ ಅಂದ್ರೆ ತಪ್ತದ. ಯಾವ ನ್ಯಾಯಾಲಯಗಳಿಂದ? ಜನತಾ ನ್ಯಾಯಾಲಯ, ಅದನ್ನೇ ಲೋಕ್ ಅದಾಲತ್ ಅಂತಾನೆ ಕರೆಯೋದು. ಪ್ರಶ್ನೆ 19 ರಕ್ಷಣಾ ಪಡೆಗಳ ಜವಾಬ್ದಾರಿಗಳು ಯಾವುವು ಅಂತ ಕೇಳಿದ್ದಾರೆ. ಮುಖ್ಯವಾಗಿರ್ತಕ್ಕಂಥ ರಕ್ಷಣಾ ಪಡೆಗಳ ಜವಾಬ್ದಾರಿಗಳಂದರೆ ದೇಶದ ಗಡಿ ಪ್ರದೇಶಗಳನ್ನು ರಕ್ಷಣೆ ಮಾಡೋದು. ಓಕೆ, ನೆಕ್ಸ್ಟ್ ದೇಶದ ಸಮಗ್ರತೆಯನ್ನು ಕಾಪಾಡೋದು, ಕಳ್ಳ ಸಾಗಾಣಿಕೆ ಮತ್ತು ಕಾನೂನು ಬಾಹಿರ ಚಟುವಟಿಕೆಯನ್ನು ತಡೆಯುವುದು. ಇನ್ನು ಭಾರತ ಪಾಕಿಸ್ತಾನಗಳ ನಡುವಿನ ಸೌಹಾರ್ದತೆಗೆ ಬರುವ ಸಮಸ್ಯೆಗಳು ಯಾವುವು ಅಂತ ಕೇಳಿದ್ದಾರೆ. ಇವೆರಡೂ ದೇಶಗಳ ನಡುವಿನ ಸೌಹಾರ್ದತೆಯಲ್ಲಿ ಮುಖ್ಯವಾಗಿರ್ತಕ್ಕಂಥ ಸಮಸ್ಯೆಗಳೇನಪ್ಪ ಅಂದರೆ ಅದು ಜಮ್ಮು ಕಾಶ್ಮೀರ್ ವಿವಾದ, ವಿಶೇಷವಾಗಿ ಕಾಶ್ಮೀರ್ ವಿವಾದ, ಮಿಲಿಟರಿ ಆಕ್ರಮಣ, ಭಯೋತ್ಪಾದನೆ, ಜಲ ವಿವಾದ, ಅಲ್ಪಸಂಖ್ಯಾತರ ರಕ್ಷಣೆ, ವಾಣಿಜ್ಯದ ಬೆಳವಣಿಗೆ. ಇನ್ನು ವಿಶ್ವಸಂಸ್ಥೆಯ ಮೂಲ ಉದ್ದೇಶಗಳನ್ನು ಪಟ್ಟಿ ಮಾಡಿ ಅಂತ ಕೇಳಿದ್ದಾರೆ. ಸೊ ವಿಶ್ವಸಂಸ್ಥೆಯ ಮೂಲ ಉದ್ದೇಶ ಏನಪ್ಪ ಅಂದರೆ ಅದು ಯುದ್ಧಗಳನ್ನು ತಡೆಗಟ್ಟಿ ವಿಶ್ವದಲ್ಲಿ ಶಾಶ್ವತವಾಗಿ ಶಾಂತಿ ಮತ್ತು ಭದ್ರತೆಯನ್ನು ಸ್ಥಾಪನೆ ಮಾಡಬೇಕು, ರಾಷ್ಟ್ರಗಳ ನಡುವೆ ಸ್ನೇಹ ಸೌಹಾರ್ದವನ್ನು ಸಾಧಿಸಬೇಕು, ಅಂತಾರಾಷ್ಟ್ರೀಯ ಆರ್ಥಿಕ, ಸಾಮಾಜಿಕ, ಸಾಂಸ್ಕೃತಿಕ, ಮಾನವೀಯ ಸಮಸ್ಯೆಗಳನ್ನು ಬಗೆಹರಿಸಬೇಕು, ಮಾನವ ಹಕ್ಕುಗಳ ಬಗ್ಗೆ ಗೌರವ ಬೆಳೆಸಬೇಕು, ಮೇಲಿನ ಗುರಿಗಳ ಸಾಧನೆಗಾಗಿ ಸಮನ್ವಯ ಕೇಂದ್ರವಾಗಿ ಕಾರ್ಯ ಮಾಡಬೇಕು ಅನ್ನೋದೇ ವೆರಿ ಇಂಪಾರ್ಟೆಂಟ್. ಇನ್ನು ಅಂಟಾರ್ಟಿಕ್ ಖಂಡದ ಸಸ್ಯವರ್ಗಗಳನ್ನು ಪಟ್ಟಿ ಮಾಡಿ ಅಂತ ಕೇಳಿದ್ದಾರೆ. ಅಲ್ಲಿ ಒಂದು 3 ಥರದ ಸಸ್ಯಗಳನ್ನು ನಾವು ನೋಡ್ತೀವಿ. ಫಸ್ಟ್ ಒನ್ ಪಾಚಿಗಳು, ಶಿಲಾವಲ್ಕಗಳು, ಹಾವಸ್ತಿಗಳು. ಇನ್ನು 4 ಮಾರ್ಕರಲ್ಲಿ ನಾವು ನಿಮಗೆ ಸಮಾಜ ಸುಧಾರಣೆಯಲ್ಲಿ ಸತ್ಯಶೋಧಕ ಸಮಾಜದ ಕೆಲಸಗಳನ್ನು ಬರೀರಿ ಅಂತ ಕೊಟ್ಟಿತ್ತು. ಸತ್ಯಶೋಧಕ ಸಮಾಜವು ಮುಖ್ಯವಾಗಿ ಏನು ಮಾಡ್ತದಪ್ಪ ಅಂದರೆ ಕೆಳವರ್ಗದ ಸಮಾಜದಲ್ಲಿ ಜಾಗೃತಿಯನ್ನು ಮೂಡಿಸಲಿಕ್ಕೆ ಈ ಒಂದು ಸತ್ಯಶೋಧಕ ಸಮಾಜ ಹುಟ್ಟಿಕೊಂಡಿತು. ಇದು ವಿಶೇಷವಾಗಿ ಅಸ್ಪೃಶ್ಯರಿಗೆ, ಅನಾಥರಿಗೆ, ವಿಧವೆಯರಿಗಾಗಿ ಶಾಲೆಗಳನ್ನು ಸ್ಥಾಪಿಸ್ತಿತ್ತು. ಇನ್ನು ಸಾವಿತ್ರಿಬಾಯಿ ಪುಲೆ ಅವರ ಜೊತೆಗೂಡಿ ಪುಣೆಯಲ್ಲಿ ಅವರು ಏನು ಮಾಡ್ತಾರಪ್ಪ ಅಂದ್ರೆ ಬಾಲಕಿಯರಿಗಾಗಿ ಶಾಶ್ವತವಾಗಿರ್ತಕ್ಕಂಥ ಒಂದು ಶಾಲೆಯನ್ನು ಆರಂಭವನ್ನು ಮಾಡ್ತಾರೆ. ಇನ್ನು ಬಾಲ ವಿಧೇಯರಿಗಾಗಿ ಪುನರ್ವಸತಿ ಕೇಂದ್ರಗಳನ್ನು ಸಹಿತ ಸ್ಥಾಪನೆಯನ್ನು ಏನು ಮಾಡ್ತಾರಪ್ಪ ಅಂತಂದರೆ ಮಾಡ್ತಾರೆ. ಮುಂದಿನ ಒಂದು ಪ್ರಶ್ನೆ, ಭಾರತದ ನಕ್ಷೆಯನ್ನು ಬಿಡಿಸಬೇಕು. ಅದರಲ್ಲಿ ದೆಹಲಿ, ಗ್ವಾಲಿಯರ್, ಅಲಹಾಬಾದ್, ಕಾನ್ಪುರ್. ಇದು ಆಲ್ರೆಡಿ ಕ್ವಶನ್ ಪೇಪರಲ್ಲಿ ಮಾಡೆಲ್ ಇದ್ದಂತೆ ಇದೆ. ಇದೇ ಪಾಠದಲ್ಲಿ ಬೇರೆ ಸ್ಥಳಗಳನ್ನ ಸಹಿತ ಅಲ್ಲಿ ಮೀರತ್ ಇದೆ. ಓಕೆ, ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ದಂಗೆಯ ಸ್ಥಳಗಳಿದ್ದಾವೆ. ಝಾನ್ಸಿ, ಅದನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತಾ ಇದೊಂದು ಮಾಡೆಲ್ ಆಗಿ ತೆಗೆದುಕೊಂಡು ಪ್ರಾಕ್ಟೀಸ್ ಮಾಡಿ. ಮತ್ತೆ ಸಿಗ್ತೀನಿ ಇನ್ನೊಂದು ಹೊಸ ವಿಡಿಯೋದಲ್ಲಿ. ಅಂಟಿಲ್ ಟೇಕ್ ಕೇರ್, ಬಾಯ್.